ಲಿವರ್ ಹಾಗೂ ಲಿವರಲ್ಲಿನ ಇಶ್ಯೂಸ್ನ ಫೈಬ್ರೋ ಸ್ಕ್ಯಾನ್ನ ಮೂಲಕ ಹೇಗೆ ಕಂಡು ಹಿಡಿತೀರಾ ಅಂತ. ಲೆಟ್ಸ್ ಬಿಗಿನ್ ವಿತ್ ಯಾವ್ಯಾವ ಸಿಂಪ್ಟಮ್ಸ್ನ ನೀವು ಒಂದು ಪೇಷಂಟಲ್ಲಿ ನೋಡಿದ್ರೆ ಫೈಬ್ರೋ ಸ್ಕ್ಯಾನ್ ಮಾಡಿಸಿ ಅಂತವ್ರಿಗೆ ಹೇಳ್ತೀರಾ? ನಮಸ್ಕಾರ. ಫೈಬ್ರೋ ಸ್ಕ್ಯಾನ್ ಅನ್ನೋದು ಒಂದು ಹೊಸ ತಂತ್ರಜ್ಞಾನ. ಏನಂದರೆ ಅಲ್ಟ್ರಾಸೌಂಡು ರೆಗ್ಯುಲರಾಗಿ ಮಾಡಿಸ್ತಾ ಇರ್ತಾರೆ. ಸೊ ಅಲ್ಟ್ರಾಸೌಂಡಲ್ಲೇ ಒಂದು ಅಡ್ವಾನ್ಸ್ಮೆಂಟ್ ಇದು. ಸೊ ಇದು ಟ್ರಾನ್ಸಿಯೆಂಟ್ ಎಲಾಸ್ಟೋಗ್ರಫಿ ಅಂತ ಒಂದು ತಂತ್ರಜ್ಞಾನನ ಅಳವಡಿಕೆ ಮಾಡಿಕೊಂಡ್ರೆ ಸೊ ಇದರಲ್ಲಿ ಹೊಸ ಇನ್ಫಾರ್ಮೇಷನ್ಗಳು ಗೊತ್ತಾಗುತ್ತೆ. ಈಗ ಲಿವರ್ ಸಮಸ್ಯೆಗಳು ಹೇಗೆ ಗೊತ್ತಾಗುತ್ತೆ ಅಂದರೆ ಯೂಶಲಿ ಈ ಮದ್ಯಪಾನ ಮಾಡೋರಿಗೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್, ಫ್ಯಾಟಿ ಲಿವರ್ ಆ ಥರ ಕಾಯಿಲೆಗಳಲ್ಲಿ ಪೇಷಂಟ್ ತಾವಾಗೆ ಬಂದಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ರೊಟೀನಾಗಿ ಅಲ್ಟ್ರಾಸೌಂಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ಫ್ಯಾಟಿ ಲಿವರ್ ಇದೆ ಅಂತ ಅಲ್ಲಿ ತೋರಿಸಿರ್ತಾರೆ. ಅಥವಾ ರೊಟೀನಾಗಿ ಯಾವುದೋ ಒಂದು ಹೆಲ್ತ್ ಚೆಕಪ್ನಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಲಿವರ್ಗೆ ಸಂಬಂಧಪಟ್ಟಂತಹ ಎಂಜೈಮ್ಸ್ಗಳು ಎಲಿವೇಟೆಡ್ ಇರುತ್ತೆ. ಅಥವಾ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ. ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಫಿಸಿಷಿಯನ್ನು ರೆಫರಿಂಗ್ ಡಾಕ್ಟರ್ಸ್ಗಳು ಫೈಬ್ರೋ ಸ್ಕ್ಯಾನ್ ಮಾಡಿಸಿ ನಿಮ್ಮ ಲಿವರ್ದು ಹೆಲ್ದಿನೆಸ್ ಕಂಡಿಡ್ಕೊಳ್ಳೋದಕ್ಕೆ ಅದನ್ನು ಹೆಲ್ಪ್ ಆಗುತ್ತೆ, ಮಾಡಿಸ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ ಕಳಿಸಿರ್ತಾರೆ. ಸೊ ಫೈಬ್ರೋ ಸ್ಕ್ಯಾನ್ ಅನ್ನುವಂಥದ್ದು ಆ ಒಂದು ಲಿವರು ಎಷ್ಟು ಮಟ್ಟಿಗೆ ಹೆಲ್ದಿ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಅದ್ರ ರೀಡಿಂಗು ಕಿಲೋ ಪ್ಯಾಸ್ಕಲ್ಸಲ್ಲಿ ಬರುತ್ತೆ. ಒಂದು ಮಟ್ಟದ ತನಕ ನಾವು ಅದನ್ನು ಮೆಜರ್ ಮಾಡಿ ಫೈಬ್ರೋಸಿಸ್ ಹಾಗೂ ಸಿರೋಸಿಸ್ ಆಗಿರುವ ಸಾಧ್ಯತೆಗಳಿದೆ ಅಂತ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಜಾಸ್ತಿ ಇದ್ರೆ 7ಕ್ಕಿಂತ ಜಾಸ್ತಿ ಅಲ್ಲಿಂದ ಮುಂದಕ್ಕೆ ಅದು ಫೈಬ್ರೋಸಿಸ್ ಆಗಿರ್ಬೋದು. ಇನ್ನು 14ಕ್ಕಿಂತ ಜಾಸ್ತಿ ಆದರೆ ಸಿರೋಸಿಸೇ ಆಗೋಗಿರ್ಬೋದು, ಎಂಡ್ ಸ್ಟೇಜ್ ಲಿವರ್ಗೆ ತಲುಪಿಬಿಟ್ಟಿರ್ಬೋದು ಅಂತ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ.